ನಮ್ಮ ವಿಚಾರಗಳು ನಮ್ಮ ಜೀವನದ ಕನ್ನಡಿಯಾಗಿದ್ದಾವೆ. ನಾವು ಏನು ಯೋಚನೆ ಮಾಡ್ತೀವೋ ಅದೇ ಆಗ್ತೀವಿ. ಜೀವನದಲ್ಲಿ ಪೂರ್ಣ ಸಕಾರಾತ್ಮಕ ಬದಲಾವಣೆಗಾಗಿ ಸಂಪೂರ್ಣ ಗಮನವನ್ನು ಕೇವಲ ಉಸಿರಾಟದ ಮೇಲೆ ಫೋಕಸ್ ಮಾಡಿ. ಒಳಗೆ ಹೋಗುವ ಪ್ರತಿ ಉಸಿರು ನಿಮ್ಮ ಮನಸ್ಸು ಮತ್ತು ಚಿಂತನೆಗಳನ್ನು ಶಾಂತಗೊಳಿಸುತ್ತವೆ ಎಂದು ಭಾವಿಸಿ. ಪ್ರತಿ ಉಸಿರೊಂದಿಗೆ ನೀವು ಇನ್ನಷ್ಟು ಶಾಂತರಾಗುತ್ತೀರಿ. ಪದೇ ಪದೇ ನಮಗೆ ನಾವೇನು ಹೇಳ್ಕೊತೀವೋ ಅದೇ ನಾವಾಗ್ತೀವಿ. ಯಾಕೆಂದರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನಾವೇನು ಹೇಳ್ತೀವೋ ಅದನ್ನೇ ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಮತ್ತೆ ಅದೇ ರೀತಿ ಕೆಲಸ ಮಾಡುತ್ತೆ. ನಮಗೆ ನಾವು ಏನು ಹೇಳ್ಕೊತೀವೋ ಅದನ್ನು ಅಫರ್ಮೇಷನ್ಸ್ ಅಂತೀವಿ. ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳೋಕ್ಕೆ ಅಫರ್ಮೇಷನ್ ಇಸ್ ದ ಬೆಸ್ಟ್ ಟೂಲ್. ನಮ್ಮ ಮೈಂಡ್ನ ಕಂಟ್ರೋಲ್ ಮಾಡೋಕ್ಕೆ ಅಫರ್ಮೇಷನ್ಗಿಂತ ದೊಡ್ಡದು ಈ ಜಗತ್ತಲ್ಲಿ ಬೇರೆ ಯಾವುದೂ ಇಲ್ಲ. ಈ ಅಫರ್ಮೇಷನ್ಗಳು ನಿಮ್ಮ ಇಡೀ ಜೀವನವನ್ನು ಬದಲಾಯಿಸುತ್ತೆ. ನಮ್ಮ ಚಾನಲ್ನ ನೆಕ್ಸ್ಟ್ ವಿಡಿಯೋ ಪ್ರತಿಯೊಬ್ಬರ ಲೈಫ್ ಚೇಂಜಿಂಗ್ ವಿಡಿಯೋ ಆಗಲಿದೆ. ಯಾಕೆಂದರೆ ಮುಂದಿನ 21 ದಿನಗಳ ಕಾಲ ನಾನಿಲ್ಲಿ ಹೇಳೋ ಅಫರ್ಮೇಷನ್ಗಳನ್ನ ಪ್ರತಿ ಮುಂಜಾನೆ ತಪ್ಪದೆ ಫಾಲೋ ಮಾಡಿದ್ರೆ ನಿಮ್ಮ ಜೀವನ ಕಂಪ್ಲೀಟ್ಲಿ ಬದಲಾಗುತ್ತೆ. ಏನೇನಪ್ಪ ಬದಲಾಗುತ್ತೆ ಅಂದರೆ, ನೀವು ತುಂಬ ಖುಷಿಯಾಗಿರ್ತೀರಿ. ನಿಮ್ಮ ಮೈಂಡ್ಸೆಟ್ ಕಂಪ್ಲೀಟಾಗಿ ಬದಲಾಗುತ್ತೆ. ನಿಮ್ಮ ದಿನಚರಿ ಹಾಗೂ ನಡವಳಿಕೆಯಲ್ಲಿ ಬೇರೆಯೇ ರೀತಿ ಬದಲಾವಣೆ ಕಾಣ್ತೀರಿ. ಮತ್ತು ನಮ್ಮೊಳಗಿನ ನೆಗೆಟಿವಿಟಿ ಹೋಗಿ, ಆಂಗ್ಸೈಟಿ, ಡಿಪ್ರೆಷನ್ ಎಲ್ಲ ಹೋಗಿ ಪಾಸಿಟಿವಿಟಿಯ ಒಂದು ಮೆಲ್ಲನೆಯ ತಾಳ ನಿಮ್ಮನ್ನು ಬಂದು ಸೇರಿಕೊಳ್ಳುತ್ತೆ. ಇವತ್ತಿನ ಡೇಟ್ ನೋಟ್ ಮಾಡ್ಕೊಳ್ಳಿ, ಹಾಗೆ 21 ದಿನಗಳ ನಂತರದ ಡೇಟ್ನ ನೋಟ್ ಮಾಡ್ಕೊಳ್ಳಿ, ಮತ್ತು ಡಿಫ್ರೆನ್ಸ್ನ ನೋಡ್ಕೊಳ್ಳಿ. ಈ 21 ದಿನಗಳಲ್ಲಿ ನಿಮ್ಮಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತ ನೀವೇ ಗಮನಿಸಿ. ಆದರೆ ಅದಕ್ಕೂ ಮುನ್ನ ನನ್ನ ಕೆಲವೊಂದು ಷರತ್ತುಗಳಿದ್ದಾವೆ. ಮೊದಲನೆಯದು, ಈ ಅಫರ್ಮೇಷನ್ಗಳನ್ನು ನನ್ನೊಟ್ಟಿಗೆ ಆದರೂ ಪ್ರಾಕ್ಟೀಸ್ ಮಾಡ್ಬೋದು, ಅಥವಾ ಕೇವಲ ಕೇಳಿಸ್ಕೊಂಡು ಇಮ್ಯಾಜಿನ್ ಮಾಡ್ತಾ ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಶಾಂತ ಮನಸ್ಸಿನಿಂದ ಮಾಡಿರಿ. ಹಿಂದಿನ ಅಫರ್ಮೇಷನ್ಗಳಂತೆ ಈ ಅಫರ್ಮೇಷನ್ಗಳನ್ನು ಕೂಡ ತುಂಬಾ ಸರಳ ಭಾಷೆಯಲ್ಲಿ ಡಿಸೈನ್ ಮಾಡಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಈ ಅಫರ್ಮೇಷನ್ಗಳನ್ನ ಶುರು ಮಾಡೋಣ. ಶುರು ಮಾಡೋಕ್ಕೂ ಮುನ್ನ ಶಾಂತವಾಗಿ ಕುಳ್ಕೊಂಡು ಸುದೀರ್ಘ ಉಸಿರು ತಗೊಳ್ಳಿ. ಎಷ್ಟು ಇಂಟೇಕ್ ತಗೊತೀರೋ ಅಷ್ಟು ಎಕ್ಸೈಲ್ನ ಜಾಸ್ತಿ ಬಿಡಿ. ಅದಕ್ಕಿಂತ ಜಾಸ್ತಿ ಬಿಡೋಕ್ಕೆ ಟ್ರೈ ಮಾಡಿ. ಶಾಂತಿಯನ್ನು ಕಾಪಾಡುತ್ತೀರಿ. ನಿಮ್ಮ ಗಮನವನ್ನು ನಿಧಾನಕ್ಕೆ ಕೇವಲ ಈ ಶಬ್ದಗಳ ಮೇಲೆ ಫೋಕಸ್ ಮಾಡಿ. ಸ್ವಯಂ ಪೂರ್ಣ ವಿಶ್ವಾಸದೊಂದಿಗೆ ಈ ಶಬ್ದಗಳಲ್ಲಿ ಅಡಗಿರುವ ಅರ್ಥಗಳನ್ನು, ಸಂತೋಷಗಳನ್ನು, ಯಶಸ್ಸನ್ನು, ಸ್ಪಷ್ಟ ವಾಸ್ತವಿಕ ಚಿತ್ರಗಳನ್ನು ನಿಮ್ಮ ಅಂತರಾಳದಲ್ಲಿ ಸೃಷ್ಟಿಸುತ್ತಾ ನಿಮ್ಮೊಳಗೆ ಈ ಸೃಷ್ಟಿಯ ಅನಂತ ಶಕ್ತಿಗಳನ್ನು ಅನುಭವಿಸುವ ಪ್ರಯತ್ನ ಮಾಡಿ. ಬನ್ನಿ, ಇನ್ನೊಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳೋಣ. ನನ್ನ ದೇಹ ಸಂಪೂರ್ಣವಾಗಿ ಶಾಂತವಾಗಿದೆ. ನನ್ನ ಮನಸ್ಸಿನ ಪ್ರತಿ ಚಿಂತನೆ ಶಾಂತವಾಗಿದೆ. ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ. ನಾನು ಸುಖಿ ಮತ್ತು ಸುರಕ್ಷಿತನಾಗಿದ್ದೇನೆ. ನಾನು ಸಂಪೂರ್ಣ ರೀತಿಯಿಂದ ಸಮೃದ್ಧನಾಗಿದ್ದೇನೆ. ನನ್ನೊಳಗೆ ಬರುವ ಪ್ರತಿ ಉಸಿರು
ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನಾನು ಒಂದು ಅದ್ಭುತ, ನಾನು ಒಬ್ಬ ಬುದ್ಧಿವಂತ, ನಾನು ಪ್ರತಿ ಸವಾಲನ್ನು ಎದುರಿಸುವಲ್ಲಿ ಸಮರ್ಥನಾಗಿದ್ದೇನೆ, ನಾನು ಪ್ರತಿ ಪರಿಸ್ಥಿತಿಯಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಲ್ಲೆ, ನಾನು ಸೌಭಾಗ್ಯಶಾಲಿ. ಸೂರ್ಯನ ಬೆಳಕು ನನಗೆ ಪ್ರತಿದಿನ ಹೊಸ ಶಕ್ತಿಯನ್ನು ಕೊಡುತ್ತದೆ. ನಾನು ಎಲ್ಲರಿಗಿಂತ ವಿಶೇಷವಾಗಿದ್ದೇನೆ. ನನ್ನೊಳಗೆ ಇನ್ಫೈನೈಟ್ ಸಾಧ್ಯತೆಗಳಿವೆ. ನಾನು ಭೂತಕಾಲದಲ್ಲಿ ಮಾಡಿರುವ ಎಲ್ಲ ತಪ್ಪುಗಳನ್ನು ಕ್ಷಮಿಸಿಬಿಡುತ್ತೇನೆ. ಬೇರೆಯವರು ಮಾಡಿರುವ ತಪ್ಪುಗಳನ್ನು ಕೂಡ ಕ್ಷಮಿಸಿಬಿಡುತ್ತೇನೆ. ನಾನು ಕೇವಲ ವರ್ತಮಾನದ ಕ್ಷಣಗಳನ್ನು ಸಂಪೂರ್ಣ ಶಕ್ತಿ ಮತ್ತು ಆನಂದದೊಂದಿಗೆ ಜೀವಿಸುತ್ತೇನೆ. ನಾನು ಮಾಡಿರುವ ಎಲ್ಲ ಸಾಧನೆಗಳಿಂದ ನನಗೆ ಹೆಮ್ಮೆ ಇದೆ. ನಾನು ಪ್ರತಿ ಸಮಸ್ಯೆಗಳನ್ನು ಶಾಂತ ರೀತಿಯಿಂದ ಪರಿಹಾರ ಕಂಡುಕೊಳ್ಳಬಲ್ಲೆ. ನನ್ನ ಪ್ರತಿದಿನ ಅದ್ಭುತವಾಗಿರುತ್ತದೆ. ನನ್ನ ಪ್ರತಿದಿನ ರೋಮಾಂಚನವಾಗಿರುತ್ತದೆ. ಪ್ರತಿದಿನ ಹೊಸ ಅವಕಾಶಗಳಿಂದ ತುಂಬಿರುತ್ತದೆ. ನನಗೆ ಆ ದೇವರು ಕೊಟ್ಟಿರುವ ಎಲ್ಲ ಸೌಲಭ್ಯಗಳಿಂದ ನಾನು ಅವನಿಗೆ ಕೃತಜ್ಞನಾಗಿದ್ದೇನೆ. ನಾನು ಯಶಸ್ವಿಯಾಗಿದ್ದೇನೆ. ಎಲ್ಲ ರೀತಿಯಿಂದ ಸ್ಪಷ್ಟನಾಗಿದ್ದೇನೆ, ಬಲಿಷ್ಠನಾಗಿದ್ದೇನೆ. ನನ್ನೊಳಗಿನ ಎನರ್ಜಿನ ನಾನು ಫೀಲ್ ಮಾಡ್ತಾ ಇದ್ದೇನೆ. ಆ ದೇವರಿಗೆ ಧನ್ಯವಾದ ಅರ್ಪಿಸಲು ಪ್ರೇರೇಪಿತನಾಗಿದ್ದೇನೆ. ನಾನು ಯಾವಾಗಲೂ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಲ್ಲೆ. ನಾನು ನನ್ನ ಪ್ರತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸ್ವತಂತ್ರನಾಗಿದ್ದೇನೆ. ನಾನು ನನ್ನನ್ನು ಮೊದಲು ಪ್ರೀತಿಸುತ್ತೇನೆ. ನನಗೆ ಎಲ್ಲವೂ ಸಾಧ್ಯವಿದೆ. ಇದು ನನ್ನ ಮನಸ್ಸು ಸಂಪೂರ್ಣವಾಗಿ ಸಕಾರಾತ್ಮಕ ಚಿಂತನೆಗಳಿಂದ ಕೂಡಲು ಪ್ರೇರೇಪಿಸುತ್ತದೆ. ಏನಾದರೂ ದೊಡ್ಡದನ್ನು ಮಾಡುವ ಯೋಜನೆ ನನ್ನಲ್ಲಿದೆ. ಆ ಸಾಮರ್ಥ್ಯ ಕೂಡ ನನ್ನಲ್ಲಿದೆ. ನಾನು ಅನಂತ. ನನಗೆ ಈ ಶಕ್ತಿಯನ್ನು ಕರುಣಿಸಿದ ಆ ಭಗವಂತ, ಆ ಈಶ್ವರನಿಗೆ ನನ್ನ ಕೃತಜ್ಞತೆಗಳು. ನನ್ನ ವರ್ತನೆ ಮತ್ತು ನನ್ನ ದೃಷ್ಟಿಕೋನ ಎರಡೂ ಕೂಡ ಸಕಾರಾತ್ಮಕವಾಗಿದೆ. ನನ್ನ ದೃಷ್ಟಿಕೋನ ಹೇಗಿದೆಯೋ ನನ್ನ ವರ್ತನೆ ಕೂಡ ಹಾಗೇ ಇರುತ್ತದೆ ಎಂದು ಮನದಾಳದಿಂದ ಭಾವಿಸುತ್ತೇನೆ. ನಾನು ಯಾರ ಮುಂದೆ, ಎಷ್ಟು ದೊಡ್ಡವರ ಮುಂದೆಯಾದರೂ ಏನನ್ನು ಕೂಡ ಮಾತನಾಡಬಲ್ಲೆ. ಅಷ್ಟು ಸಾಮರ್ಥ್ಯ ನನಗಿದೆ. ನಾನು ಆಶಾವಾದಿಯಾಗಿದ್ದೇನೆ. ನಾನು ವಿಶ್ವಾಸಾರ್ಹನಾಗಿದ್ದೇನೆ. ನನಗೆ ವಸ್ತುಗಳ ಬೆಲೆ ಗೊತ್ತಿದೆ. ನನ್ನ ರಕ್ತದಲ್ಲಿ ಸಕಾರಾತ್ಮಕ ಶಕ್ತಿ ಹರಿಯುತ್ತದೆ. ನನ್ನ ರಕ್ತದ ಕಣದಲ್ಲಿ ಸಕಾರಾತ್ಮಕ ಶಕ್ತಿ ಹರಿಯುತ್ತಿದೆ. ನಾನು ನನ್ನ ಜೀವನದ ಪ್ರತಿ ಕ್ಷೇತ್ರದಲ್ಲಿ, ನಾನು ನನ್ನ ಗುರಿಗಳ ಪ್ರತಿ ನಿರೀಕ್ಷೆಯಲ್ಲಿ ಯಶಸ್ವಿಯಾಗಿದ್ದೇನೆ. ಈ ಸಂಪತ್ತು ಮತ್ತು ಒಳ್ಳೆಯ ವಿಚಾರಗಳು ನನ್ನ ಜೀವನದಲ್ಲಿ ಯಾವಾಗಲೂ ಬರುತ್ತವೆ. ನನ್ನ ಜೀವನ ಪ್ರೀತಿ ಮತ್ತು ಯಶಸ್ಸಿನಿಂದ ತುಂಬಿದೆ. ನನ್ನ ಜೀವನದಲ್ಲಿ ಐಶ್ವರ್ಯ 4 ದಿಕ್ಕಿನಿಂದಲೂ ಬರುತ್ತದೆ. ನಾನು ನನ್ನ ಲಿಮಿಟ್ಸ್ ದಾಟಿ
ಏನು ಬೇಕಾದರೂ ಸಾಧನೆ ಮಾಡಲು ಸಮರ್ಥನಾಗಿದ್ದೇನೆ. ನಾನು ಪ್ರತಿ ಪರಿಸ್ಥಿತಿಯಲ್ಲೂ ಎದೆಗುಂದದೆ, ಅಂಜದೆ, ಅಳುಕದೆ ಎದುರಿಸಲು ಸಿದ್ಧನಾಗಿದ್ದೇನೆ. ಅದೆಂಥ ಪರಿಸ್ಥಿತಿ ಬಂದರೂ ನನ್ನ ದಾರಿಯನ್ನು ನಾನೇ ಹುಡುಕಿಕೊಳ್ಳುತ್ತೇನೆ. ನನ್ನಲ್ಲಿ ದೂರದೃಷ್ಟಿ ಇದೆ, ಕಲ್ಪನಾ ಶಕ್ತಿ ಇದೆ. ನಾನು ಶ್ರೇಷ್ಠನಾಗಿದ್ದೇನೆ. ನಾನು ನನ್ನ ಯಶಸ್ಸನ್ನು ನನ್ನತ್ತ ಆಕರ್ಷಿಸುತ್ತೇನೆ. ಬಹಳ ದೂರ ಹೋಗುತ್ತೇನೆ. ನಾನು ಸೌಭಾಗ್ಯಶಾಲಿಯಾಗಿದ್ದೇನೆ. ನನ್ನ ಸುತ್ತಲೂ ಪಾಸಿಟಿವ್ ವಾತಾವರಣವಿದೆ. ನನ್ನ ಸುತ್ತಲೂ ಪಾಸಿಟಿವ್ ಜನರು ಮಾತ್ರ ಇರುತ್ತಾರೆ. ನಾನು ಈ ಬ್ರಹ್ಮಾಂಡದ ಅನಂತ ಶಕ್ತಿಗಳ ಮೇಲೆ ವಿಶ್ವಾಸವಿಡುತ್ತೇನೆ. ನನ್ನ ಎಲ್ಲ ಪ್ರಶ್ನೆಗಳಿಗೂ ಈ ಬ್ರಹ್ಮಾಂಡದಲ್ಲಿ ಉತ್ತರವಿದೆ. ಆ ಉತ್ತರಗಳನ್ನು ನಾನು ಹುಡುಕಿಯೇ ತೀರುತ್ತೇನೆ. ನಾನು ಅದೆಂಥ ಪರಿಸ್ಥಿತಿಯಲ್ಲೂ ಕೂಡ ಉತ್ತಮ ಸಂಬಂಧಗಳನ್ನು ಫಾರಮ್ ಮಾಡ್ತೀನಿ. ಉತ್ತಮ ಸಂಬಂಧಗಳನ್ನೇ ಬೆಳೆಸ್ತೀನಿ. ನಾನು ದಯಾಳುವಾಗಿದ್ದೇನೆ ಮತ್ತು ನನ್ನ ವ್ಯಕ್ತಿತ್ವ ಎಲ್ಲರನ್ನೂ ಆಕರ್ಷಿಸುತ್ತದೆ. ನಾನು ಅದೆಂಥ ಸವಾಲನ್ನು ಕೂಡ ಆತ್ಮಸ್ಥೈರ್ಯದಿಂದ ಎದುರಿಸಬಲ್ಲೆ. ನನ್ನನ್ನು ಅಜ್ಞಾನಿ ಎಂದುಕೊಂಡು ಅವರ ಮುಂದೆ ಸುಜ್ಞಾನಿಯಾಗಿ ನನ್ನ ಜ್ಞಾನವನ್ನು ಎಲ್ಲೆಡೆ ಪಸರಿಸಬಲ್ಲೆ. ನನ್ನನ್ನು ಅಗಾಧ ಶಕ್ತಿ ಆವರಿಸಿದೆ. ನನ್ನೊಳಗಿನ ಶಕ್ತಿ ಸಾಗರದಷ್ಟು. ನನ್ನ ಈ ಎನರ್ಜಿನ ಇಡೀ ವಿಶ್ವಕ್ಕೆ ಹಂಚುವಷ್ಟು ದೊಡ್ಡದಾಗಿದೆ. ನಾನು ಎಲ್ಲರಿಗಿಂತ ವಿಭಿನ್ನ. ಅನಂತ ಶಕ್ತಿ ನನ್ನನ್ನು ಕಾಯುತ್ತಿದೆ. ಆ ಭಗವಂತ ನನ್ನಲ್ಲಿ ಅತೀವ ಪ್ರೀತಿಯನ್ನು ಇಟ್ಟಿದ್ದಾನೆ. ಆ ಪ್ರೀತಿ ನನ್ನನ್ನು, ನನ್ನ ಪರಿವಾರವನ್ನು, ನನ್ನ ಸುತ್ತಲಿನ ಸಮಾಜವನ್ನು ಕಾಯುತ್ತಿದೆ. ನನ್ನನ್ನು ಈ ದೇಶದಲ್ಲಿ ಹುಟ್ಟಿಸಿದ್ದಕ್ಕೆ ಆ ದೇವರಿಗೆ ಧನ್ಯವಾದಗಳು. ನಾನು ನನ್ನ ದೇಶದಲ್ಲಿ ಸುರಕ್ಷಿತನಾಗಿದ್ದೇನೆ. ನಾನು ಎಲ್ಲ ಪರಿಪೂರ್ಣತೆಯನ್ನು ಅನುಭವಿಸಿದ್ದೇನೆ. ನಾನು ಶಾಂತಿಯಲ್ಲಿ ವಿಶ್ವಾಸವಿಟ್ಟಿದ್ದೇನೆ. ನಾನು ಸದಾ ಸಂಪೂರ್ಣನಾಗಿದ್ದೇನೆ ಹಾಗೂ ಪ್ರಭಾವಶಾಲಿಯಾಗಿರುವ ವ್ಯಕ್ತಿತ್ವವನ್ನು ಹೊಂದಿದ್ದೇನೆ. ನಾನು ಸಂಪೂರ್ಣವಾಗಿ ನನ್ನ ಗುರಿಗಳ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ನಾನು ನಿರ್ಭಯ, ನಿರ್ಭೀತ, ಶ್ರೀಮಂತ. ನನ್ನ ವರ್ತಮಾನ ಹಾಗೂ ನನ್ನ ಭವಿಷ್ಯ ಎರಡೂ ಉಜ್ವಲವಾಗಿದ್ದಾವೆ. ನಾನು ಸೃಜನಶೀಲ ವ್ಯಕ್ತಿ. ಒಗ್ಗಟ್ಟಿನಲ್ಲಿ ಏಕತೆ ಇದೆ ಎಂದು ವಿಶ್ವಾಸವಿಡುತ್ತೇನೆ. ನಾನು ಶಾಂತಿಯಲ್ಲಿ ವಿಶ್ವಾಸವಿಟ್ಟಿದ್ದೇನೆ. ಪ್ರತಿ ಸವಾಲನ್ನು ಕೂಡ ಕಾನ್ಫಿಡೆನ್ಸ್ನಿಂದ ಎದುರಿಸ್ತೇನೆ. ನಾನು ಯಾವಾಗಲೂ ಸರಿಯಾಗಿದ್ದೇನೆ ಮತ್ತು ಸರಿಯಾದ ಕೆಲಸಗಳನ್ನೇ ಮಾಡುತ್ತೇನೆ. ನಾನು ಜೀವನದ ಮೌಲ್ಯಗಳನ್ನು ಎಂದೆಂದೂ ಗೌರವಿಸುತ್ತೇನೆ. ನನ್ನ ಜನ್ಮ ಯಾವುದೋ ದೊಡ್ಡ ಮತ್ತು ವಿಶೇಷ ಕಾರ್ಯಕ್ಕಾಗಿ ಆಗಿದೆ. ನಾನು ಶ್ರೇಷ್ಠನಾಗಿದ್ದೇನೆ. ನಾನು ಯೋಗ್ಯನಾಗಿದ್ದೇನೆ. ನಾನು ದೃಢ ನಿರ್ಧಾರವುಳ್ಳ ವ್ಯಕ್ತಿಯಾಗಿದ್ದೇನೆ. ಒಬ್ಬ ಧೈರ್ಯಶಾಲಿಯಾಗಿದ್ದೇನೆ. ಸಕಾರಾತ್ಮಕ ವ್ಯಕ್ತಿಯಾಗಿದ್ದೇನೆ. ನನ್ನ ಕನಸುಗಳು ನನಸಾಗುತ್ತಿವೆ. ನಾನು ಎಲ್ಲ ಕಡೆ ಪ್ರೀತಿಯನ್ನು ಹಂಚುತ್ತೇನೆ. ಫ್ರೆಂಡ್ಸ್, ಇದಿಷ್ಟು ನಾನು ಕಷ್ಟಪಟ್ಟು ನಿಮಗೋಸ್ಕರ ತಯಾರಿಸಿದ ಅಫರ್ಮೇಷನ್ಗಳು. ನೆನಪಿಟ್ಕೊಳ್ಳಿ ಫ್ರೆಂಡ್ಸ್, ಇದು 21 ದಿನಗಳ ಚಾಲೆಂಜ್ ನಿಮಗೆ.
ನೀವೇ ಸ್ವತಃ ಪ್ರಾಕ್ಟೀಸ್ ಮಾಡಿ ಅಥವಾ ಡೈಲಿ ಈ ವಿಡಿಯೋನ ಈ ಅಫರ್ಮೇಷನ್ಗಳನ್ನು ಕೇಳಿ ಪ್ರಾಕ್ಟೀಸ್ ಮಾಡಿ. ನಾನು ತುಂಬ ಹೃದಯದಿಂದ ಆ ದೇವರಲ್ಲಿ ಕೇಳ್ಕೊತೀನಿ, ನಿಮ್ಮೆಲ್ಲರ ಜೀವನ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ. ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಲೈಫ್ ಚೇಂಜಿಂಗ್ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತೀವಿ. ಅದಕ್ಕಾಗಿ ನಮ್ಮ ಐಸಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಜೈ ಭುವನೇಶ್ವರಿ, ಜೈ ಹಿಂದ್.